ನಾನು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್, ಶಾಂತಿನಗರ್, ಮೈಸೂರಿಂದ. ಅಲ್ಹಮ್ದುಲಿಲ್ಲಾ, ಇಶ್ಯೂ ಸ್ವಲ್ಪ ಹೇಳೋದು ಮುಂಚೆ ಮಾಮೂಲಿ ಏನಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹೇಳೋದು ವ್ಯತ್ಯಾಸ ಆಗದ್ರೆ ದಯವಿಟ್ಟು ನನಗೆ ಕ್ಷಮೆಯನ್ನು ಕೇಳ್ಕೊಳ್ತೀನಿ. ದಯವಿಟ್ಟು ನಾನು ಇಂಟೆನ್ಷನಲ್ಲಿ ಏನೂ ಹೇಳೋಕ್ಕೆ ಹೋಗಲ್ಲ. ಬಟ್ ಐ ಆಮ್ ನಾಟ್ ಸೋ ಗುಡ್ ಸ್ಪೀಕಿಂಗ್ ಇನ್ ಕನ್ನಡ. ಬಟ್ ಐ ವಾಂಟ್ ಟು ಇಂಪ್ರೂವ್ ಆನ್ ಇಟ್. ಅದರಿಂದ ನಾನು ಟ್ರೈ ಮಾಡ್ತಾನೇ ಇದ್ದೀನಿ. ಫೀಡ್ಬ್ಯಾಕು ಇದೆ ಜನದ್ದು. ನೀವು ಹೇಳ್ಕೊಂಡು ಹೋಗ್ತಾ ಇರಿ, ಒಂದು ದಿವಸ ಹೆಚ್ಚು ಕಡಿಮೆ ಎಲ್ಲ ಸರಿಗಾಗ್ತದೆ ಅಂತ ಹೇಳೋರೆ. ಆ ಒಂದು ಪಾಸಿಟಿವ್ನೆಸ್ ನಾನು ತಗೊಂಡು ನಾನು ಎಲ್ಲ ಟ್ರೈ ಮಾಡ್ತಿರೋದು. ಪ್ಲೀಸ್ ಹೇಳೋದು ಸ್ವಲ್ಪ ಕ್ಷಮೆಯನ್ನು ಕೇಳ್ಕೊಂಡು ನಾನು ಹೇಳ್ಕೊಳ್ತೀನಿ. ಕ್ಷಮೆಯನ್ನು ಕೇಳ್ಕೊಂಡು ನಾನು ಏನಿದೆ ಇಶ್ಯೂ, ಪಬ್ಲಿಕ್ ಇಂಟ್ರೆಸ್ಟ್ ಇಶ್ಯೂನೇ ಇದು, ಸ್ವಲ್ಪ ಹೇಳ್ತೀನಿ. ಸ್ವಲ್ಪ ಸೀರಿಯಸ್ ನೋಟಾಗೆ ಕೇಳ್ಕೊಳ್ಳಿ ಇನ್ಶಾಅಲ್ಲಾ. ಇವಾಗ ನೋಡ್ತಾ ಇದ್ದೀವಿ, ಒಂದು 10-15 ದಿವಸದಿಂದ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಆಗ್ತಾ ಇದೆ. ನಾನು ಐ ಆಮ್ ಆಲ್ಸೋ ಸಪೋರ್ಟಿಂಗ್ ಇಟ್. ಬಿಕಾಸ್ ಎನ್ಕ್ರೋಚ್ಮೆಂಟ್ ಆಗಿರೋದು ನಿಜಾನೇ. ಆ ಎನ್ಕ್ರೋಚ್ಮೆಂಟ್ ಆಗಿರೋದ್ರಿಂದ ಇವಾಗ ಸುಪ್ರೀಂ ಕೋರ್ಟ್ ಆದೇಶನೂ ಆಗಿಬಿಟ್ಟೈತೆ, ಫುಟ್ಪಾತ್ ಈಸ್ ಫಾರ್ ಪಬ್ಲಿಕ್ ಯೂಸ್ ಅಂತ. ಖಂಡಿತ ಕ್ರಮನೂ ಸರ್ಕಾರ ತಗೊಳ್ತವ್ರೆ. ನಾವು ವಿ ವಿಲ್ ಆಲ್ಸೋ ಸಪೋರ್ಟ್ ಇಟ್. ನೀವು ಹೆಂಗೆ ಮಾಡ್ತೀರಿ ಜನ ಪರವಾಗಿ ಮಾಡಿ. ಅಲ್ಹಮ್ದುಲಿಲ್ಲಾ, ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಎಲ್ಲ ಯಾರನ್ನ ಸರ್ಕಾರ ಇದ್ರಿ, ವಿ ಹ್ಯಾವ್ ಟು ಫಾಲೋ ಅವರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಸೊ ಅಲ್ಹಮ್ದುಲಿಲ್ಲಾ, ಅದಕ್ಕೆ ನಾವು ಬದ್ರಾಗಿದ್ದೀನಿ. ಅಲ್ಹಮ್ದುಲಿಲ್ಲಾ. ಬಟ್ ನಮ್ಮ ಒಂದು BJP ಲೀಡ್ರು, ಐ ಥಿಂಕ್ BJP ಅಂತ ಹೆಸರು ನಾನು ತಗೊಳ್ಳೋಕ್ಕೆ ಹೇಳ್ತಾ ಇದ್ದೀನಿ. ಬಿಕಾಸ್ ಅದು ಐಡೆಂಟಿಫೈ ಆಗಬೇಕು ಜನಕ್ಕೆ. ಅದರಿಂದ ನಾನು ಅವ್ರಿಗೆ ಸ್ವಲ್ಪ ಒಂದು ಕ್ಷಮೆಯಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮೈಸೂರು ಸಿಟಿ BJP ಲೀಡ್ರು ಸ್ವಲ್ಪ ಇದು ಒಂದು ವಿಡಿಯೋ ಮುಂಚೆ ಸ್ವಲ್ಪ ಕೇಳ್ಕೊಳ್ಳಿ. ಇಲ್ಲಿ ಲಗಿಸಿದ್ದೀನಿ. ಇದು ನೋಡ್ಕೊಂಡಾದ್ಮೇಲೆ ನಾನು ಇದರ ಮೇಲೆ ಬರ್ತೀನಿ ಇನ್ಶಾಅಲ್ಲಾ. ನಾನು ಮೈಸೂರು ಮಹಾನಗರ ಪಾಲಿಕೆಯ ಕಮಿಷನರ್ಗೆ ನಾನು ಮನವಿಯನ್ನು ಮಾಡ್ತೇನೆ. ನೀವು ಫುಟ್ಪಾತ್ ಒತ್ತುವರಿಯನ್ನು ಮಾಡೋದೇ ಆದರೆ ಮಾಡ್ತಾ ಇದ್ದೀರಾ ಎಲ್ಲ ಕಡೆ, ಭಾಳ ಸಂತೋಷ. ಬೆಂಗಳೂರಿನಲ್ಲಿ ಭಾಳಷ್ಟು ಫುಟ್ಪಾತ್ ಒತ್ತುವರಿಗಳನ್ನು ಮಾಡ್ತಾ ಇದ್ದೀರಾ. ಅಲ್ಲಿಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆದರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಅಂಟಿರ್ತಕ್ಕಂಥ ಏನು ಪಿಡುಗಿದೆಯಲ್ಲ, ಅಂದರೆ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಳ್ಳೋದು, ಗುಂಡಾಗಿರಿ ಮಾಡೋದು, ಫುಟ್ಪಾತಲ್ಲೇ ಮಾಡ್ತಿರ್ತಕ್ಕಂಥದ್ದು. ಒಂದು ಬಾರಿ ಮಾನ್ಯ ನಗರ ಪಾಲಿಕೆ ಕಮಿಷನರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ, ಒಂದು ಬಾರಿ ಸಾಯಂಕಾಲ 5ರಿಂದ ರಾತ್ರಿ 9 ಗಂಟೆವರೆಗೆ ನರಸಿಂಹರಾಜ ಕ್ಷೇತ್ರವನ್ನು ಒಂದು ರೌಂಡ್ ಹೊಡೀರಿ. ಇದು ಶಾಂತಿನಗರದ ಮುಖ್ಯ ರಸ್ತೆ ಆಗ್ಬೋದು, ಅಲ್ಲಿಂದ ಬಂದರೆ ಸಾತ್ಕಳ್ಳಿ ಡಿಪೋ ಹತ್ರ ಸರ್ಕಲ್ಲೆಲ್ಲ ಆಗ್ಬೋದು, NR ಮೊಲ ಸ್ಮಶಾನದ ಹತ್ರ ರಾಜೀವ್ ನಗರಕ್ಕೆ ಬರ್ತಕ್ಕಂಥ ಮುಖ್ಯ ರಸ್ತೆ ಆಗ್ಬೋದು, ನಾಯ್ಡು ನಗರ ಆಗ್ಬೋದು, ಆರ್ಚಿಂದ ನೀವು ರಾಜೇಂದ್ರ ನಗರಕ್ಕೆ ಹೋಗುವ ಆ ಕಡೆ ಈ ಕಡೆ 2 ಭಾಗದ ಫುಟ್ಪಾತ್ ಆಗ್ಬೋದು. ಇವತ್ತು ಇಡೀ ನರಸಿಂಹರಾಜ ಕ್ಷೇತ್ರದ ಎಲ್ಲ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ನಾನು ಮನವಿ ಮಾಡ್ತೇನೆ, ದಯಮಾಡಿ ಮೊದಲು ನೀವು ಶುರು ಮಾಡೋದೇ ಆದರೆ ನಿಮಗೆ ಸ್ವಾಗತವನ್ನು ಮಾಡ್ತೇವೆ. ನರಸಿಂಹರಾಜ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರಸಿಂಹರಾಜ ಕ್ಷೇತ್ರವನ್ನು ಶುದ್ಧೀಕರಣ ಮಾಡಿ ಆ ಫುಟ್ಪಾತನ್ನು ತೆರವುಗೊಳಿಸಿ. ಆಗ ಮಾತ್ರ ನೀವು ಮೈಸೂರಿಗೆ ನ್ಯಾಯ ಕೊಡೋಕ್ಕೆ ಸಾಧ್ಯ. ನೀವು ಒಂದು ಭಾಗಕ್ಕೆ ಸುಣ್ಣ, ಇನ್ನೊಂದು ಭಾಗಕ್ಕೆ ಬೆಣ್ಣೆ ಆಗೋದಾದರೆ ನೀವು ಅದನ್ನು ಮಾಡಿ ಏನೇ ಪ್ರಯೋಜನ? ಸೊ ಹಾಗಾಗಿ ಮೊದಲು ನರಸಿಂಹರಾಜ ಕ್ಷೇತ್ರದ ಅಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡಿಕೊಂಡು ದಾರಿ ಹೋಕರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಕ್ಕಂಥವ್ರಿಗೆ ಪನಿಷನ್ನು ಮಾಡಬೇಕಾಗಿದೆ. ಶಾಂತಿನಗರವನ್ನು ಶುದ್ಧಿ ಮಾಡಬೇಕಾಗಿದೆ. ಶಾಂತಿನಗರದ ಪ್ರಮುಖ ವೃತ್ತಗಳನ್ನು ಶುದ್ಧಿ ಮಾಡಬೇಕಾಗಿದೆ. ಅದೆಲ್ಲವನ್ನು ಮಾಡಿ ಆಮೇಲೆ ನೀವು ಮೈಸೂರು ಮಹಾನಗರಕ್ಕೆ ಬನ್ನಿ. ಅದ್ರ ಜೊತೆಗೆ KR ಸರ್ಕಲ್ನಿಂದ ಬಲಭಾಗದಲ್ಲಿ, ಅಂದರೆ ನೀವು ಟುವರ್ಡ್ಸ್ KR ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಬಲಭಾಗದಲ್ಲಿ ಇವತ್ತು ರೌಡಿಸಮ್ ನಡೀತಾ ಇದೆ. ಅಲ್ಲಿ ರಸ್ತೆ ತಿರುಗಾಡಲಿಕ್ಕೆ ಬಿಡ್ತಾ ಇಲ್ಲ, ಸಾಮಾನ್ಯ ಜನರು ಓಡಾಡುವಾಗೇ ಇಲ್ಲ. ಸೊ ಹಾಗಾಗಿ ದಯಮಾಡಿ ಇದೆಲ್ಲವನ್ನು ಸರಿ ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆಯ ಕಮಿಷನರಲ್ಲಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಈ ಗುಂಡಾಗಿರಿಯನ್ನು ತೊಲಗಿಸಬೇಕಾಗಿದೆ. ಅದಕ್ಕೆ ನಿಮ್ಮ ಪ್ರಯತ್ನ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ನೋಡ್ಕೊಂಡೈತಿಲ್ಲ, ಕೇಳ್ಕೊಂಡೈತಿಲ್ಲ. ಅಲ್ಹಮ್ದುಲಿಲ್ಲಾ. ಇವಾಗ ಮಾನ್ಯರೇ, ರೆಸ್ಪೆಕ್ಟೆಡ್ ಸರ್, ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ನಾನು ಕೈ ಜೋಡಿಸಿ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ.
ಪ್ಲೀಸ್ ಸ್ವಲ್ಪ ಸೀರಿಯಸ್ ನೋಟಾಗೆ ಕೇಳಿ. ನೀವು ಇಶ್ಯೂಗೆ ಬರೋದು ಮುಂಚೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನೀವು ಹೇಳಿರೋದು ಕರೆಕ್ಟ್ ಇದೆ, ಅಲ್ಹಮ್ದುಲಿಲ್ಲ. ಜನ ಪರವಾಗಿ ಮಾತಾಡಿರೋದು ಇಲ್ಲ ಅಂತ ಹೇಳಲ್ಲ. ನಾನು ಜಾಸ್ತಿ ಪೊಲಿಟಿಕಲ್ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ ಕೊಡಕ್ಕೆ ಹೋಗಲ್ಲ ನಿಮ್ಮ ಸ್ಟೇಟ್ಮೆಂಟ್ನಲ್ಲಿ. ಬಿಕಾಸ್ ಆಲ್ರೆಡಿ ಆ ರೀತಿಯಿಂದ ನಮಗೆ ಸಫರಿಂಗ್ ಆಗಕ್ಕೆ, ಕಷ್ಟ ಬೀಳಕ್ಕೆ ಬಿಟ್ಬಿಟ್ಟವ್ರೆ ಅಂತ ಹೇಳಿಬಿಟ್ಟಿನೇ ನೀವು ಆ ಸ್ಟೇಟ್ಮೆಂಟ್ ಕೊಟ್ಟಿರೋದು ಅಂತ ನನಗೆ ಅನಿಸ್ತದೆ. ಬಿಕಾಸ್ ವಿ ಆರ್ ಆಲ್ಸೋ ಸರ್ವೈವಿಂಗ್ ಭಾಳ ಟು ದಿ ಲಾರ್ಜ್ ಎಕ್ಸ್ಟೆಂಟ್ ಆಫ್ ಮೆಂಟಲ್ ಅಗೋನಿ. ನಾವು ಸರ್ವೈವ್ ಮಾಡ್ತಾ ಇದ್ದೀವಿ, ಕಷ್ಟ ಬೀಳ್ತಾ ಇದ್ದೀವಿ. ಆ ಕಷ್ಟಕ್ಕೆ ನನ್ನ ಫಸ್ಟ್ ಪ್ರಶ್ನೆ ನಿಮಗೆ, ಆ್ಯಸ್ ಎ ಪೊಲಿಟಿಕಲ್, ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ನೀವು ಸಿಟಿ ಲೀಡ್ರು ಆಗಿ ಆ ಟೈಮ್ನಲ್ಲಿ ಯಾವತ್ತನ ಒಂದ್ಸಲಿ, ಬಿಕಾಸ್ ನನ್ನ ರೈಟ್ಸ್ ಇದು ನಿಮಗೆ ಕ್ವಶನ್ ಮಾಡೋಕ್ಕೆ, ನೀವು ಬಂದು ಯಾವತ್ತನ ಒಂದ್ಸಲಿ ನಿಂತ್ಕೊಂಡು ಅಜೀಜ್ ಸೆಟ್ ಡಬಲ್ ರೋಡ್, ವೈಡನಿಂಗ್ ಆಫ್ ದಿ ಅಜೀಜ್ ಸೆಟ್ ಡಬಲ್ ರೋಡ್ಗೆ ನೀವು ಪ್ರಶ್ನೆ ಮಾಡಿದ್ದೀರಾ? ನಿಮ್ಮ ಹಕ್ಕಿಲ್ಲ ಇದು? ಹೇಳಿ ನೀವೇ. ನಿಮ್ಮ ಹಕ್ಕಿಲ್ಲ ಏನು ಸರ್? ನೀವೇ ಹೇಳಿ ಸರ್. ಯಾವ ರೀತಿಯಿಂದ ನಮಗೆ ನಮ್ಮೆಲ್ಲರಿಗೂ ತೊಂದರೆ ಎತ್ತಕ್ಕೆ ಬಿಟ್ಟವ್ರೆ. ನಾವು ಆವಾಗ ಅಂದರೆ ನಿಮ್ಮ ಪಾರ್ಟಿಗೆ ರಿಕ್ವಿಸಿಷನ್ ನಾನು ಕೊಳ್ಳಿಲ್ಲ. ನೀವೆಲ್ಲ ನಮ್ಮ ಎಲ್ಲ ವಿಡಿಯೋ ವೈರಲ್ ನಡೀತಾ ಇರೋದ್ರಿಂದ ನೀವೆಲ್ಲ ಖಂಡಿತ ನಿಮ್ಮ ಪಾರ್ಟಿನವ್ರು ನೋಡ್ತಾ ಇರೋದು ನನಗೆ ಫೀಡ್ಬ್ಯಾಕ್ ಇದೆ. ಬಟ್ ನೀವು ಯಾವತ್ತನ ಒಂದ್ಸಲಿ ವೈಡನಿಂಗ್ ಆಫ್ ದಿ ಅಜೀಜ್ ಸೆಟ್ ಡಬಲ್ ರೋಡ್ ಬಗ್ಗೆ ಅಕ್ರಮವಾಗಿ ಏನೇನು ನಡೀತೈತೆ ನಾನು ಎಲ್ಲ ಹೇಳ್ತಾ ಇದ್ದೀನಿ. ಯಾವತ್ತನ ನೀವು ಒಂದ್ಸಲಿ ಜನ ಪರವಾಗಿ ನಿಂತ್ಕೊಂಡು ನೀವು ಮಾತಾಡಿದ್ರ ಸರ್? ಹೇಳಿ ಸರ್ ನೀವೇ. ಇವಾಗ ನೀವೇನು ಹೇಳ್ತಾ ಇದ್ರಿ ಈ ವಿಡಿಯೋನಲ್ಲಿ? NR ಕ್ಷೇತ್ರದ್ದು ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಿ, ಪ್ರತಿಯೊಂದು ಏರಿಯಾದ ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಏನು ಹೇಳಿದ್ದು ತಪ್ಪು ಅಂತ ಹೇಳಲ್ಲ, ಹೇಳಿದ್ದು ಸರಿ ಅಂತಾನೂ ಹೇಳಲ್ಲ. ಬಟ್ ಶಾಂತಿನಗರ ಅಂತ ಹೇಳಿದ್ದೀರಲ್ಲ, ನಾನು ಸ್ಪೆಸಿಫಿಕ್ ಶಾಂತಿನಗರಕ್ಕೆ ತಗೊಂಡು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಸೀರಿಯಸ್ ನೋಟಾಗಿ ಕೇಳಿ. ಯಾವತ್ತನ ನೀವು ಡಾಕ್ಯುಮೆಂಟ್ಸ್ ನೋಡಿದ್ದೀರಾ ಶಾಂತಿನಗರದ್ದು? ಹೇಳಿ ಸರ್. ಫುಟ್ಪಾತ್ ಯಾವತ್ತನ ಇವ್ರು ಬಂದು ಫುಟ್ಪಾತ್ಗೆ ಇಷ್ಟು ಜಾಗ ಅಂತ ಹೇಳ್ಬಿಟ್ಟು ಹಾಕವ್ರೆ ಅವರು. ಪೇಪರ್ಸ್ನಲ್ಲಿ ಫುಟ್ಪಾತ್ಗೆ ದುಡ್ಡು ತಗೊಂಡು ಬಂದಿರೋದು ಇದೆ, ಅಲೆಗೇಷನ್ಸ್ ಇವಾಗ ನಂದು. ಯಾವತ್ತನ ನೀವು ವಿಚಾರಿಸಿದ್ದೀರಾ ಅದು? ನೀವೇ ಹೇಳಿ. ಯಾಕಂದ್ರೆ ಶಾಂತಿನಗರ ಸೈಡ್ ಶಾಂತಿನಗರ ಈ ಕಡೆ, ಆ ಕಡೆ ಗೌಸ್ಯಾನಗರ ಸೈಡು ಮಿಡಿಲ್ ರೋಡ್ ಅಜೀಜ್ ಸೆಟ್ ಡಬಲ್ ರೋಡ್ ಇರೋದು. ಅಂದ್ರೆ ಎಲ್ಲ ಶಾಂತಿನಗರ ಅಂತ ಹೇಳ್ಬಿಟ್ಟೇನೆ ಕರ್ಕೊಳ್ಳೋದು. ಅದು ಆ ಪ್ರಶ್ನೆ ಬೇರೆ. ಬಟ್ ಈ ಏರಿಯಾ ಎಲ್ಲಿಂದ ಹುಬಾ ಮಸ್ಜಿದಿಗೆ ತಿರುಗ್ತಿರಲ್ಲ ನಾವು, ಹುಬಾ ಮಸ್ಜಿದಿ ಮೇನ್ ರೋಡ್ಗೆ ಆ ಕೆಳಗಡೆಯಿಂದ, ಅಲ್ಲಿಂದ ಒಂದು ಸ್ವಲ್ಪ ಮುನ್ಗಡೆ ಬಂದ್ರೆ ಅಲ್ಲಿ ಗಂಟ ಮೂಡಾ ಸೈಡ್ಸ್. ಅದು ಅದಾದ್ಮೇಲೆ ಎಲ್ಲ ರೆವೆನ್ಯೂ ಬೆಲ್ಟ್ ಅಂತ ಇವರೇ ಹೆಸರು ಕೊಟ್ಟವ್ರೆ. ಏನ್ ಹೆಸರು ಕೊಟ್ಟವ್ರೆ? ರೆವೆನ್ಯೂ ಬೆಲ್ಟ್ ಅಂತ ಹೇಳ್ಬಿಟ್ಟು ಜನಕ್ಕೆ ತಲೆನಲ್ಲಿ ಮಣ್ಣು ತುಂಬಿಟ್ಟವ್ರೆ. ಯಾರಿಲ್ಲಿ ವಾಸ ಇದಾರೆಲ್ಲ ಅವ್ರ ತಲೆನಲ್ಲಿ ಯಾರು ತುಂಬವ್ರೆ? ನಮ್ ಶಾಸಕರ ಕಡೆನವ್ರದ್ದು NR ಕ್ಷೇತ್ರ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್. ಯಾವತ್ತನ ನೀವು ನಮ್ಮ ಏರಿಯಾದನವರು ಬಂದು ಯಾವತ್ತನ ಒಂದು ಸ್ಟ್ರೈಕ್ ಅನ್ನ ಇರಲಿ, ಒಂದು ಪ್ರೊಟೆಸ್ಟ್ ಅನ್ನ ಇರಲಿ ನೋಡಿದಿರ ನೀವು? ಬಿಕಾಸ್ ಎಲ್ಲರ ತಲೆನಲ್ಲಿ ಈ ನಮ್ಮ ಏರಿಯಾ ರೆವೆನ್ಯೂ ಬೆಲ್ಟು ಅಂತ ಹೇಳ್ಬಿಟ್ಟವ್ರೆ. ತಿಳ್ಕೊಂಡು ಬರಲ್ಲ ಆಚೆ. ಕರೆಕ್ಟ್ ಸರ್? ಯಾವಾಗ ಈ ರೆವೆನ್ಯೂ ಏರಿಯಾ ಅಂತ ಒಂದು ಕಾನೂನು ಪರವಾಗಿ ಒಂದು ಹೆಸರು ಇವ್ರು ಕೊಟ್ಬಿಟ್ಟವ್ರೆ, ವೆದರ್ ಇಟ್ ಈಸ್ ಅಫಿಷಿಯಲ್ ಯಾ ಅನ್ಅಫಿಷಿಯಲ್ ನನಗೆ ಅದು ಗೊತ್ತಿಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಫುಟ್ಪಾತ್ ಕ್ಲಿಯರ್ ಮಾಡಿಸೋದು ಮುಂಚೆ ಪಾಯಿಂಟ್ ಗೊತ್ತಾಯ್ತು ಸರ್. ಇವಾಗ ಐ ಥಿಂಕ್ ಯು ಗಾಟ್ ಮೈ ಕನ್ಸರ್ನ್ಸ್ ಆಲ್ಸೋ. ನನ್ನ ಚಿಂತೆನೂ ನಿಮ್ಗೆ ಗೊತ್ತಾಗ್ಬಿಡ್ತು. ಆ
ಇವಾಗ ಝೋನ್ 8ಗೆ ಬರ್ತದೆ ನನಗೆ, ಝೋನ್ 8 ಅಂಡ್ ಝೋನ್ 9 ಈ ಪಾರ್ಟು. ಗಾಂಧಿನಗರದಿಂದ ನಾನು ಹೇಳ್ತಾ ಇಲ್ಲ, ಹುಬಾ ಮಸ್ಜಿದ್ ಇಂದ ಒಂದ್ ಸ್ವಲ್ಪ ಮುಂಗಡೆ ಬಂದು ಅಲ್ಲಿಂದ ಬಂದು ನಿಮ್ರಾ ಮಸ್ಜಿದ್ಗೆ ತಿರುಗೋ ಗಂಟದ್ದು ಪಾರ್ಟು ಎಲ್ಲ ರೆವೆನ್ಯೂ ಬೆಲ್ಟ್. ನೀವು ಕ್ವಶನ್ ನಂಬರ್ 1, ಯಾವ ರೀತಿಯಿಂದ ನೀವು ಐಡೆಂಟಿಫೈ ಮಾಡ್ತೀರಾ ಈ ನಮ್ ಲ್ಯಾಂಡು ಇಲ್ಲ ಸರ್ಕಾರದ್ದು ಲ್ಯಾಂಡ್ ಅಂತ? ಸರ್ಕಾರದ ಲ್ಯಾಂಡ್ ಇದ್ರನೆಲ್ಲ ನೀವು ಫುಟ್ಪಾತ್ ತೆಗಿಯೋದು, ಕ್ಲೀನ್ ಮಾಡೋದು, ಕರೆಕ್ಟ್ ಇಲ್ಲ? ಇವಾಗ ಇವರು ಎಲ್ಲ ಜನಕ್ಕೆ ತಲೆನಲ್ಲಿ ಗೊಬ್ಬರ ಮಣ್ಣು ಎಲ್ಲ ತುಂಬಿಟ್ಟವ್ರೆ ರೆವೆನ್ಯೂ ಬೆಲ್ಟ್ ಅಂತ. ಈ ರೆವೆನ್ಯೂ ಬೆಲ್ಟ್ ನಲ್ಲಿ ಅವ್ರ ಹತ್ರ ಪೇಪರ್ಸ್ ನಲ್ಲಿ ದುಡ್ಡು ತಗೊಂಡ್ ಬಂದವ್ರೆ ಫುಟ್ಪಾತ್ ಹಾಕ್ಬೇಕು ಅಂತ. ಇವ್ರ ಅಕಸ್ಮಾತ್ 2ನೇ ಕ್ವಶನ್ ಇವ್ರಿಗೆ ಕೇಳಿ ನೋಡಿ ಒಂದ್ಸಲಿ, ಯಾವತನ ಇವರು ಐಡೆಂಟಿಫೈ ಮಾಡೋರೇ ಇಲ್ಲ ಅಂತ. ಇಫ್ ಸಪೋಸ್ ಮಾಡಿದ್ರೆ ನೀವು ಹೇಳ್ತಿರೋದು ಈ ಮಾತನ್ನು ಕರೆಕ್ಟ್. ನನ್ಗೆ ನಾನ್ ತಿಳಿದಂಗೆ ಸರ್ಕಾರದಿಂದ ಐಡೆಂಟಿಫೈ ಆಗಿದ್ರೆ, ಸರ್ಕಾರದಿಂದ ಐಡೆಂಟಿಫೈ ಆಗ್ಲಿಲ್ಲ ಅಂದ್ರೆ ಯಾರ್ದ, ಹೂ ಇಸ್ ದಿ ಆಕ್ಚುಯಲ್ ಓನರ್ಶಿಪ್ ಆಫ್ ದಿಸ್ ಲ್ಯಾಂಡ್ ನೀವು ಬಂದು ಕಿಳಿಯಕ್ಕೆ. ನಾನು ಅದ್ ಕೇಳ್ತಾ ಇರೋದು, ಇಳಿಯಕ್ಕೆ ಇಲ್ಲ, ಕಿಳ್ಸಕ್ಕೆ ಹೇಳಿ ಸರ್ ನೀವೇ. ಫಸ್ಟ್ ಕ್ವಶನ್ ಗೊತ್ತೈತೇನ್ ಸರ್? ನಾನು ಹೇಳಿರೋದು ಎಲ್ಲ ಕ್ಲಿಯರ್ ಕಟ್ ಇದೆ. ಬಿಕಾಸ್ ಇವಾಗ ಗಂಟ ಯಾರ್ಯಾರೋ ನಿಂತ್ಕೊಂಡು ಪೊಲಿಟಿಕಲ್ ಪಾರ್ಟೀಸ್ ಮಾತಾಡುವರೆ, ನೀವು ಮಾತಾಡಿದ್ದೀರಾ ಯಾವತ್ತನ ನಮ್ ಕಷ್ಟ ಸುಖ ಈ ರೋಡ್ಗೆ ಸಂಬಂಧಪಟ್ಟಿದ್ದು, ವೈಡ್ನಿಂಗ್ ಆಫ್ ದಿ ರೋಡ್ಗೆ ಸಂಬಂಧಪಟ್ಟಿದ್ದು ಎತ್ತಿದ್ದೀರಾ? ಹೇಳಿ ಸರ್ ನೀವೇ. 2ನೇ ಕ್ವಶನ್, ಸರ್ಕಾರದಿಂದ ಸರ್ಕಾರದ್ದು ಲ್ಯಾಂಡ್ ಇಲ್ಲ ಪ್ರೈವೇಟ್ ಲ್ಯಾಂಡ್ ಅಂತ ಯಾವತ್ತನ ಇವ್ರು ಐಡೆಂಟಿಫೈ ಮಾಡವ್ರೆ ಇಲ್ಲ ಮಾಡಿದ್ರೆ ಎಷ್ಟಂತ ಮಾಡವ್ರೆ, ಆ ದಾಖಲೆ ಇದೆ ಅಂತ ಕೇಳ್ಕೊಳ್ಳಿ. ನೋಡಿ, ಒಂದ್ ಮಾತು ಫೈನಲ್ ಆಗಿ ಒಂದ್ ಮಾತು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಇಲ್ಲಿ ಮಿಕ್ಸ್ಡ್ ಕಮ್ಯುನಿಟಿ ಇದೆ. ಬೇಕಾದ್ರೆ ಒಂದ್ಸಲಿ ಬೈ ವಾಕ್ ಬನ್ನಿ, ಎಲ್ಲ ತೋರಿಸ್ತೀನಿ. ಈ ಕಮ್ಯುನಿಟಿ ಆ ಕಮ್ಯುನಿಟಿ ಅಂತ ಇಲ್ಲ, ಎಲ್ಲ ಮಿಕ್ಸ್ ಇದೆ. ಮೇನ್ ರೋಡ್ಗೆ ಹೇಳ್ತಾ ಇರೋದು, ಒಳಗಡೆ ಸುಮಾರು ಸಿಗ್ತಾರೆ ನಿಮ್ಗೆ, ಮೇನ್ ರೋಡ್ಗೂ ಮಿಕ್ಸ್ ಇದೆ. ನಾನು ಓಡಾಡಿರೋದು ಟೈಮ್ನಲ್ಲಿ ಈ ಜಾತಿನವನು ಅವನು, ಈ ಜಾತಿನವನು ಅವನು ಇವನು ಅಂತ ಎಲ್ಲಿಗೂ ಇಂಡಿಫರೆನ್ಸ್ ಮಾಡಲಿಲ್ಲ ನಾನು. ನಮ್ ಪೀಪಲ್ಲು, ನಮ್ ಕಾಮನ್ ಪೀಪಲ್ಲು ಹೂ ಆರ್ ದಿ ರೆಸಿಡಿಂಗ್ ಅಟ್ ಅಲಾಂಗ್ ಸೈಡ್ ಆಫ್ ದಿ ಅಜೀಜ್ ಸೈಡ್ ಡಬಲ್ ರೋಡ್ ಅಂತ ಹೇಳ್ಬಿಟ್ಟಿನೇ ಎಲ್ಲ ಪರವಾರ್ಗೆ ನಾನು ಮಾತಾಡಿಸಿರೋದು. ಡಾಕ್ಯುಮೆಂಟ್ಸ್ ಇದೆ ಎಲ್ಲ. ಇದು ಹೇಳ್ಕೊಳ್ಳಿ ಒಂದ್ಸಲಿ, ಒನ್ಲಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇದೆಲ್ಲ ನಾನು ಹೇಳ್ತಾ ಇರೋದು. ಬಿಕಾಸ್ ಶಾಂತಿನಗರದಲ್ಲಿ ಹೋಗಿ ನೀವು ಎಲ್ಲ ತೆರವು ಮಾಡಿ ಅಂತ ಹೇಳಿದಕ್ಕೆ ನಾನು ಇಷ್ಟೊಂದು ಕ್ವಶನ್ ನಿಮ್ಮ ಹತ್ರ ಕೇಳ್ಕೊಳ್ತಾ ಇರೋದು ಸರ್. ಅದ್ ಬಿಟ್ರೆ ಬೇರೆ ಇಲ್ಲ. ಪ್ಲೀಸ್ ಚೆಕ್ಔಟ್ ದಿ ಡಾಕ್ಯುಮೆಂಟ್ಸ್. ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಇಲ್ಲ ಅಫಿಷಿಯಲ್ಸ್ ನಿಮ್ಗೆ ತೋರಿಸ್ತಾ ಇಲ್ಲ ಅಂದ್ರೆ ನನ್ಗೇನೆ ಒಂದ್ ಕರೆ ಮಾಡಿ. ಎವ್ರಿ ಡಾಕ್ಯುಮೆಂಟ್ ಜೊತೆನಲ್ಲಿ ಬರ್ತೀನಿ ನಿಮ್ಮ ಹತ್ರ. ಅದ್ ಬಿಟ್ರೆ ನಾನು ದಯವಿಟ್ಟು ಜನ ಫಸ್ಟೇ 15 ವರ್ಷ 20 ವರ್ಷದಿಂದ ದೇ ಆರ್ ಸ್ಟ್ರಗ್ಲಿಂಗ್. ನೀವ್ ಹೇಳ್ಬಿಟ್ರಿ ಬ್ಯುಸಿ ಇದೆ ಅಂತ, ಬಟ್ ಯಾರು ನಮ್ಮ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ದೇ ಆರ್ ಸ್ಟ್ರಗ್ಲಿಂಗ್. ಜನ ಅಲಾಂಗ್ ಸೈಡ್ ರೋಡ್ ಜನ ಅವ್ರ ಪರವಾಗಿನೂ ಸ್ವಲ್ಪ ಧ್ವನಿ ಎತ್ತಿ ನಾನು ಕೇಳ್ಕೊಳ್ತಾ ಇರೋದು ನಿಮ್ಗೆ. ಪ್ಲೀಸ್, ಕೋಟ್ಯಾಂತರ ಗಂಟ ದುಡ್ಡು ಮಿಸ್ಯೂಸ್ ಆಗೈತೆ. ಕೋಟ್ಯ ಮೀನ್ಸ್ ಕೋಟ್ಯ ಗಂಟ. ವೈಡ್ನಿಂಗ್ ಆಫ್ ದಿ ರೋಡ್ ಪ್ರಾಜೆಕ್ಟ್ ಬಂದ್ರು ನಿನ್ಸ್ಬಿಟ್ಟು ಟಾಪ್ಲಿಂಗ್ ಆಫ್ ದಿ ರೋಡ್ ತಗೊಂಡ್ ಬಂದವ್ರೆ, ಅದು ಇನ್ ಕ್ರೋರ್ಸ್. ಇದೆಲ್ಲ ಸ್ವಲ್ಪ ಕೇಳಿ, ಜನ ಪರವಾಗಿ ಕೇಳಿ. ಅವನು ಇವನು ಅಂತ ದಯವಿಟ್ಟು ಪ್ಲೀಸ್ ಸರ್. ನೀವೆಲ್ಲ ರಾಜಕೀಯನವರು, ನೀವು ರಾಜಕೀಯ ಏನೇನ್ ಮಾಡ್ತೀರಿ ಮಾಡಿ ಸರ್, ಬೇಡ ಅಂತ ಹೇಳಲ್ಲ. ನಾನು ನೋಡಿ ಓಡಾಡಿದ್ದೀನಿ. ಯು ಕಂಪೇರ್ ಮೈ ಆಕ್ಟಿವಿಟೀಸ್, ದಟ್ಸ್ ಆಲ್. ನಾನು ಅದ್ ಬಿಟ್ರೆ ಬೇರೆ ಏನು ಮಾತು ಹೇಳಲ್ಲ. ನಿಮಗೆ ಜನ ಪರವಾಗಿ ಸ್ವಲ್ಪ ದಯವಿಟ್ಟು ನಿಂತ್ಕೊಂಡು ಅದೇನಿದೆ ಏನಿಲ್ಲ ಕೇಳಿ.
ಹೇಳಿರೋದು ಎಲ್ಲ ಒಂದೊಂದು ಮಾತುಗೂ ಪೇಪರ್ಸ್ ಇದೆ, ಡಾಕ್ಯುಮೆಂಟ್ಸ್ ಇದೆ. ಇದು ಒಂದು, ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್. ಎರಡನೇದು, ಎನ್ಕ್ರೋಚ್ಮೆಂಟ್ಗೆ ಸರ್ಕಾರಿದು ಜಾಗ ಇದ್ರೆ ನೀವು ಎನ್ಕ್ರೋಚ್ಮೆಂಟ್ ಆಗೈತೆ ಅಂತ ಹೇಳ್ಬಿಟ್ಟು ತೆರವು ಮಾಡಿಸಿ. ಇಫ್ ದೇ ಹ್ಯಾವ್ ಐಡೆಂಟಿಫೈಡ್ ದಿಸ್ ಲ್ಯಾಂಡ್, ನಮ್ಮ ಶಾಂತಿನಗರದ್ದು. ಇಲ್ಲ ಅಂದ್ರೆ ಏನ್ ಡೈರೆಕ್ಷನ್ ಕೊಡ್ತೀರಿ ಪ್ಲೀಸ್ ಸ್ವಲ್ಪ ನೋಡ್ಕೊಂಡು ಕೊಡಿ ಸರ್. ನಾವು ಬಹಳ ಕಷ್ಟದಿಂದ ಬದುಕ್ತಾ ಇದ್ದೀವಿ ಇಲ್ಲಿ. ನೋ ಒನ್ ಇಸ್ ದೇರ್ ಟು ಲಿಸನ್ ಅವರ್ ಗ್ರೀವೆನ್ಸಸ್. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹ್.